ನಮ್ಮ ದೇಶದಲ್ಲಿ ನದಿಗಳನ್ನ ಪರ್ವತಗಳನ್ನ ಹಾಗೆ ಕಲ್ಲುಗಳಿಗೂ ಪೂಜನೀಯ ಸ್ಥಾನಮಾನವನ್ನ ಕೊಟ್ಟಿದ್ದೇವೆ. ಇನ್ನು ಗಂಗಾ ಮಾತೆಯನ್ನ ತಾಯಿಯಂತೆ ಪೂಜಿಸುವ ಆರಾಧಿಸುವ ವಾಡಿಕೆ ಇದೆ. ಹಾಗೆ ಯಮುನಾ ನದಿ ಕೂಡ ಗಂಗೆಯಂತೆ ಒಂದು ಪೂಜನೀಯ ನದಿ. ಯಮುನಾಳನ್ನ ದೇವಿಯ ರೂಪದಲ್ಲಿ ಜನರು ಇಂದಿಗೂ ಪೂಜಿಸ್ತಾರೆ. ಹಾಗಿದ್ರೆ ಯಮುನಾ ನದಿಯಾಗಿ ಭೂಮಿಗೆ ಬಂದಿದ್ದು ಹೇಗೆ? ಶ್ರೀಕೃಷ್ಣ ಯಮುನಾ ನದಿಯನ್ನ ಮದುವೆಯಾಗಿದ್ದೇಕೆ? ಯಮುನಾ ನದಿಯ ಜನ್ಮ ರಹಸ್ಯ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ. ನಾನು ಡಯನಾ ಕುರ್ಕ್. ಹಿಂದೂಗಳಲ್ಲಿ ಸೃಷ್ಟಿಯನ್ನ ದೇವರೆಂದು ಪೂಜಿಸುವ ಸಂಪ್ರದಾಯ ಇದೆ. ಅವುಗಳಲ್ಲಿ ಗಂಗೆಯಂತಹ ಪವಿತ್ರ ನದಿಯನ್ನ ಕೂಡ ಪೂಜಿಸಲಾಗುತ್ತೆ. ಗಂಗೆಯನ್ನ ಮಾತ್ರವಲ್ಲ, ಯಮುನಾ ನದಿಯನ್ನ ಕೂಡ ಪೂಜಿಸುವ ಸಂಪ್ರದಾಯ ಇದೆ. ಯಮುನಾವು ಕೇವಲ ನದಿಯಲ್ಲ, ಅದೊಂದು ದೇವತೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಉತ್ತರ ಭಾರತದ ಕೆಲವೆಡೆ ಯಮುನಾ ಛತ್ ಎನ್ನುವ ಹಬ್ಬವನ್ನ ಕೂಡ ಆಚರಿಸಲಾಗುತ್ತೆ. ಹಾಗಿದ್ರೆ ಮೊದಲಿಗೆ ಯಮುನಾ ಜನಿಸಿದ್ದು ಹೇಗೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ದಂತ ಕಥೆಗಳ ಪ್ರಕಾರ ಯಮುನಾ ನದಿ ಸೂರ್ಯ ದೇವನಿಂದ ಜನಿಸಿದ ಮಗಳು. ಯಮುನಾ ಮತ್ತು ಸಾವಿನ ದೇವನಾದ ಯಮ ಅವಳಿ ಮಕ್ಕಳು. ಯಮ ಮತ್ತು ಯಮುನಾ ಸಹೋದರ ಸಹೋದರಿಯರು. ಪುರಾಣಗಳ ಪ್ರಕಾರ ಸೂರ್ಯನ ತೀವ್ರ ಶಾಖವು ಅವನ ಪತ್ನಿ ಶರಣ್ಯುಗೆ ಅಸಹನೀಯವಾಗಿತ್ತು. ಆಕೆಯು ಸೂರ್ಯನ ಶಾಖವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಅದನ್ನ ನಿಭಾಯಿಸೋದಕ್ಕೆ ಶರಣ್ಯು ತನ್ನ ಸ್ಥಾನವನ್ನ ಪಡೆಯೋದಕ್ಕೆ ತನ್ನ ತದ್ರೂಪಿ ಛಾಯಾಳನ್ನ ಸೃಷ್ಟಿ ಮಾಡ್ಕೊಳ್ತಾನೆ. ಈ ಬದಲಾವಣೆಯ ಅರಿವೇ ಇಲ್ಲದೆ ಸೂರ್ಯ ಛಾಯಾಳನ್ನೇ ಶರಣ್ಯ ಅಂತ ತಿಳ್ಕೊಂಡು ದೈಹಿಕ ಸಂಬಂಧವನ್ನ ಬೆಳೆಸಿ ಯಮ ಮತ್ತು ಯಮುನಿಗೆ ತಂದೆಯಾಗ್ತಾನೆ ಅಂತ ಹೇಳುತ್ತೆ. ಯಮುನಾ ಮತ್ತು ಯಮ ಒಬ್ಬರನ್ನೊಬ್ರು ಬಿಟ್ಟೇ ಇರ್ತಾ ಇರಲಿಲ್ಲ. ಇಬ್ರು ಕೂಡ ಒಬ್ಬರಿಗಿಂತ ಒಬ್ರು ಹೆಚ್ಚು ಇಷ್ಟಪಡ್ತಾ ಇದ್ರು. ಅವರಿಬ್ರದು ಯಾರಿಂದಲೂ ಬೇರ್ಪಡಿಸಲಾಗದಂತಹ ಬಂಧವಾಗಿತ್ತು. ಆದ್ರೆ ಯಮುನಾ ಮತ್ತು ಯಮನಿಗೆ ವಯಸ್ಸಾಗ್ತಾ ಇದ್ದಂತೆ ಇಬ್ಬರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗತೊಡಗಿತು. ಆದರೂ ಕೂಡ ಅವರು ವಯಸ್ಸಾಗ್ತಾ ಇದ್ದಂತೆ ಅವರ ಜೀವನ ವಿಭಿನ್ನ ಮಾರ್ಗಗಳನ್ನ ತೆಗೆದುಕೊಳ್ಳುತ್ತೆ. ಯಮ ಸಾವಿನ ದೇವರಾದಾಗ ಯಮುನೆ ನದಿಯ ದೇವತೆಯಾಗೋದಕ್ಕೆ ಉದ್ದೇಶಿಸಲ್ಪಡ್ತಾಳೆ. ದಂತ ಕಥೆಗಳ ಪ್ರಕಾರ ಯಮುನೆ ನದಿಯಾಗಿ ಹರಿಯುವಂತೆ ಅವಳ ಸಹೋದರ ಯಮನಿ ಶಾಪವನ್ನ ನೀಡ್ತಾನೆ. ಶಾಪ ಅವಳನ್ನ ನದಿಯಾಗಿ ಹರಿಯುವಂತೆ ಮಾಡುತ್ತೆ ಮತ್ತು ಅವಳು ಶಾಶ್ವತವಾಗಿ ಐಹಿಕ ಲೋಕವನ್ನ ತೊರೆಯುವಂತೆ ಆಗತ್ತೆ. ನದಿ ದೇವತೆಯಾಗಿ ಯಮುನೆಯು ತನ್ನ ಜೀವವನ್ನ ನೀಡುವ ಗುಣಲಕ್ಷಣಗಳಿಂದ ಇಂದಿಗೂ ಕೂಡ ಜನರಿಂದ ಪೂಜಿಸಲ್ಪಡ್ತಾಳೆ. ತನ್ನ ಕಥೆಯ ಮೂಲಕ ಯಮುನೆಯು ಜನನ ಮರಣ ಮತ್ತು ಪೂರ್ವ ಜನ್ಮದ ಚಕ್ರೀಯ ಸ್ವರೂಪವನ್ನ ಸಾಕಾರಗೊಳಿಸ್ತಾಳೆ. ಎಲ್ಲ ಜೀವಿಯ ಪರಸ್ಪರ ಸಂಬಂಧವನ್ನ ನೆನಪಿಸ್ತಾಳೆ. ಇದು ಜನನ ಹಾಗೆ ಆಕೆಯ ನದಿಯಾದ ಕಥೆಯಾದ್ರೆ ಯಮುನಾ ಮತ್ತು ಶ್ರೀಕೃಷ್ಣನ ವಿವಾಹ ಆಗಿರೋದು ನಿಜಾನಾ? ಅದನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಭಾಗವತ ಪುರಾಣದ ಪ್ರಕಾರ ಒಮ್ಮೆ ಶ್ರೀಕೃಷ್ಣ ಪಾಂಡವರ ಜೊತೆಗೆ ಒಂದಿಷ್ಟು ಸಮಯವನ್ನ ಕಳೆಯುವ ಮನಸ್ಸಾಗಿ ಪಾಂಡವರಿದ್ದ ರಾಜಧಾನಿ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಅಲ್ಲಿ ಅವನು ಅವರೊಂದಿಗೆ ಒಂದಷ್ಟು ಸಮಯವನ್ನ ಕಳೆದ ನಂತರ ಅರ್ಜುನನನ್ನ ಕರ್ಕೊಂಡು ಕಾಡಿನಲ್ಲಿ ಭೇಟಿಯಾಗೋದಕ್ಕೆ ಹೋಗ್ತಾನೆ. ಕಾಡಿನಲ್ಲಿ ಅಲಿಯುತ್ತಾ ಇಬ್ಬರಿಗೂ ಬಾಯಾರಿಕೆ ಆಗತ್ತೆ. ಈ ಕಾರಣಕ್ಕಾಗಿ ಅವರು ಸ್ನಾನ ಮಾಡೋದಕ್ಕೆ ಹಾಗೆ ಶುದ್ಧವಾದ ನೀರನ್ನ ಕುಡಿಯೋದಕ್ಕೆ ನದಿಯನ್ನ ಹುಡುಕೊಂಡು ಹೊರಡ್ತಾರೆ. ಈ ಸಮಯದಲ್ಲಿ ಅವರಿಗೆ ಯಮುನಾ ನದಿ ಕಾಣಿಸುತ್ತೆ. ನದಿಯ ದಡದಲ್ಲಿ ಒಂದು ಅತ್ಯಂತ ಸುಂದರವಾದ ಕನ್ಯೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇದನ್ನ ನೋಡಿದ ಶ್ರೀಕೃಷ್ಣನಿಗೆ ಆಕೆಯನ್ನ ಮದುವೆಯಾಗೋದಕ್ಕೆ ಮನಸ್ಸಾಗುತ್ತೆ. ಆಗ ಶ್ರೀಕೃಷ್ಣ ಅರ್ಜುನನನ್ನ ಆಕೆಯ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ ಕಳಿಸ್ತಾನೆ. ಆಗ ಅರ್ಜುನನ ಬಳಿ ಆಕೆ ಹೇಳ್ತಾಳೆ, ತಾನು ಸೂರ್ಯದೇವನ ಮಗಳು, ನನ್ನ ಹೆಸರು ಕಾಳಿಂದಿ, ನೀರಿನಲ್ಲಿ ಲಕ್ಷ್ಮಿಯೊಂದಿಗೆ ಇರ್ತೀನಿ, ಅಲ್ಲಿ ವಿಷ್ಣುವನ್ನ ಒಲಿಸಿಕೊಳ್ಳೋದಕ್ಕೆ ತಪಸ್ಸು ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾಳೆ. ಕಾಳಿಂದಿ ಎಂಬುದು ಯಮುನಾಳ ಇನ್ನೊಂದು ಹೆಸರಾಗಿತ್ತು. ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ಕಾಳಿಂದಿಯನ್ನ ಮದುವೆಯಾಗೋದಕ್ಕೆ ಒಪ್ಪಿಕೊಳ್ತಾನೆ. ಶ್ರೀಕೃಷ್ಣ ಮತ್ತು ಕಾಳಿಂದಿ ತಮ್ಮ ರಾಜಧಾನಿ ದ್ವಾರಕಕ್ಕೆ ಮರಳುತ್ತಾರೆ. ಅಲ್ಲಿ ಅವರು ವಿವಾಹ ಆಗ್ತಾರೆ. ಕೃಷ್ಣ ಮತ್ತು ಯಮುನ ದಂಪತಿಗೆ ಶ್ರುತ, ಕವಿ, ವೃಷ, ವೀರ, ಸುಬಾಹು, ಭದ್ರ, ಸಂತಿ, ದರ್ಶ, ಪೂರ್ಣಮಾಸ, ಕಿರಿಯ, ಸೋಮಕ ಎನ್ನುವ 10 ಗಂಡು ಮಕ್ಕಳಾಗ್ತಾರೆ. ಈ ರೀತಿಯಾಗಿ ಯಮುನಾ ಮತ್ತು ಶ್ರೀಕೃಷ್ಣನ ವಿವಾಹ ಆಗತ್ತೆ ಮತ್ತು ಯಮನ ಶಾಪದಿಂದ ಆಕೆ ಭೂಮಿಯ ಮೇಲೆ ನದಿಯಾಗಿ ಹರಿಯುವಂತಾಗತ್ತೆ. ಇದೇ ರೀತಿಯ ಪೌರಾಣಿಕ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.